ಒಂದು ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನು ಯಾವಾಗಲೂ ಮನೆ ಮುಂದೆ ಪೇಪರ್ ಓದ್ಕೊಂಡು ಕೂರ್ತಿರ್ತಾನೆ ಮಾರ್ನಿಂಗು. ಹಾಗೆ ಅದೇ ಬೀದಿಲಿ ಒಬ್ಬ ಭಿಕ್ಷೆ ಬೇಡ್ತಾ ಇರ್ತಾನೆ. ಒಂದು ದಿವಸ ಭಿಕ್ಷುಕ ಬರ್ತಾನೆ, ಆ ಶ್ರೀಮಂತ ವ್ಯಕ್ತಿ ಮನೆ ಮುಂದೆ ಭಿಕ್ಷೆ ಬೇಡ್ತಾನೆ. ಆವಾಗ ಒಂದು ದೊಡ್ಡ ಬಂಗಲೆ ನೋಡಿ, ಹಬ್ಬ ಸೌಕರ್ಯ, ನೀವು ಎಂಥ ಅದೃಷ್ಟವಾದರು, ನೀವು ಎಂಥ ದೊಡ್ಡ ಬಂಗ್ಲೆಲಿ ವಾಸ ಮಾಡ್ತಾ ಇದ್ದೀರಾ ಅಂತ ಹೇಳೋಗ್ತಾನೆ. ಎರಡನೇ ದಿವಸ ಬರ್ತಾನೆ, ಮತ್ತು ಭಿಕ್ಷೆ ಬೇಡ್ತಾನೆ. ಆ ಶ್ರೀಮಂತ ವ್ಯಕ್ತಿಗೆ, ನೀವೇ ತುಂಬ ಅದೃಷ್ಟವಂತರು, ಆ ದೇವರು ನಿಮಗೆಲ್ಲ ಸೌಭಾಗ್ಯ ಕೊಟ್ಟಿದ್ದಾನೆ, ತುಂಬ ಹಣ, ಆಸ್ತಿ, ಬಂಗಾರ, ಒಡವೆ ಎಲ್ಲ ಇದೆ ಅಂತ ಹೇಳ್ತಾನೆ. ಆವಾಗ ಆ ಶ್ರೀಮಂತ ವ್ಯಕ್ತಿ ಸುಮ್ಮನೆ ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತಿರ್ತಾನೆ. ಮೂರನೇ ದಿವಸನೂ ಬರ್ತಾನೆ ಭಿಕ್ಷೆ ಬೇಡ್ತಾನೆ ಶ್ರೀಮಂತ ವ್ಯಕ್ತಿ ಮನೆಯಲ್ಲಿ. ನೀವೇ ಅದೃಷ್ಟವಂತರು, ನಿಮಗೆ ಸುಂದರವಾದ ಹೆಂಡತಿಯಿದ್ದಾರೆ, 2 ಮುದ್ದಾದ ಮಕ್ಕಳಿದ್ದಾವೆ, ಅವ್ರ ಜೊತೆ ಎಂಥ ಸುಖವಾದ ಸಂಸಾರ ಮಾಡ್ತಾಯಿದ್ರಲ್ವ, ನಾನೇ ದುರದೃಷ್ಟವಂತ, ನನ್ನ ಹತ್ರ ಏನಿಲ್ಲ ಅಂತಂದು ಆ ವ್ಯಕ್ತಿಗೆ ಶ್ರೀಮಂತ ವ್ಯಕ್ತಿಗೆ ಭಿಕ್ಷೆ ಕೇಳ್ತಾನಂತೆ. ಇದನ್ನೆಲ್ಲ ಕೇಳಿಸ್ಕೊತ ಇದ್ದ ಶ್ರೀಮಂತ ವ್ಯಕ್ತಿ ಆ ಭಿಕ್ಷುಕನ ಕರೀತಾನಂತೆ, ಅವ್ನ ಪಕ್ಕ ಕೂಡ್ಸ್ಕೊತಾನಂತೆ. ನನಗೆಲ್ಲ ಇದಂತ ಒಂದು ಖುಷಿ ಅಲ್ವಾ, ಓಕೆ, ಈಗ ನಾನು ಇರೋ ಎಲ್ಲ ಹಣ ಆಸ್ತಿನ ನಿನಗೆ ಕೊಟ್ಬಿಡ್ತೀನಿ. ನಾನು ಬಂಗಾರ, ಒಡವೆ, ಹಣ, ಆಸ್ತಿ ಎಲ್ಲ ನಿನಗೆ ಕೊಡ್ತೀನಿ. ನನಗೆ ಭವ್ಯವಾದ ಬಂಗ್ಲೆನೂ ನಿನಗೆ ಕೊಡ್ತೀನಿ, ಓಕೆನಾ. ಲಾಸ್ಟ್ ನನ್ನ ಹೆಂಡತಿ ಮಕ್ಕಳನ್ನೂ ಬಿಟ್ಕೊಡ್ತೀನಿ. ಆದರೆ ನನ್ನ ಹತ್ರ ಒಂದು ಕೊರತೆ ಇದೆ, ಅದೇ ನೀನು ಪೂರೈಸ್ತೀಯ ಅಂತ ಹೇಳ್ತಾನಂತೆ. ಅವಾಗ ಭಿಕ್ಷುಕನಿಗೆ ತುಂಬ ಶಾಕ್ ಆಗುತ್ತಂತೆ, ಏನು ಶ್ರೀಮಂತ ವ್ಯಕ್ತಿ ಈ ರೀತಿ ಇರ್ತದೆ ಅಂತ. ಅವಾಗ ಭಿಕ್ಷುಕ ಕೇಳ್ತಾನಂತೆ, ಸೌಕರ್ಯ, ನಿಮ್ಗೆ ಏನು ಕೊರತೆ ಇರೋದು ಅಂಥದ್ದು, ಎಲ್ಲ ಇದ್ದು ನಿಮ್ಗೇನು ಕೊರತೆ ಇದೆ ಅಂತ. ಆವಾಗ ಆ ವ್ಯಕ್ತಿ ಮೇಲೆ ಎದ್ದೇಳ್ತಾನಂತೆ, ಆಗಂತೆ. ಯಾಕಂದರೆ ಆ ಶ್ರೀಮಂತ ವ್ಯಕ್ತಿಗೆ ಕಾಲಿರಲ್ಲ, ಹಾಗೆ ಅವ್ನಿಗೆ ಒಂದು ಕಿಡ್ನಿ ಫೇಲ್ ಆಗಿರುತ್ತಂತೆ. ಆವಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನಂತೆ, ನೋಡು, ನನಗೆ 2 ಕಾಲಿಲ್ಲ, ನನಗೆ ನಡೆದಾಡೋಕ್ಕಾಗಲ್ಲ, ನನಗೊಂದು ಕಿಡ್ನಿ ಇಲ್ಲ, ನಾನು ಎಷ್ಟು ದಿವಸ ಬದುಕ್ತಾನೋ ಇಲ್ಲ ಗೊತ್ತಿಲ್ಲ, ಹಾಗಾಗಿ ನಿಂದು 2 ಕಾಲು ನನಗೆ ಕೊಡು, ಹಾಗೆ ನಿಂದು ಒಂದು ಕಿಡ್ನಿನೂ ನನಗೆ ಕೊಟ್ಟರೆ ನಾನೆಲ್ಲ ಆಸ್ತಿ, ಹಣ ಮತ್ತು ನನ್ನ ಮನೆ ನೀನು ಬಿಟ್ಟು ಕೊಡ್ತೀನಿ ಅಂತ ಹೇಳ್ದಂತೆ. ಆವಾಗ ಆ ಭಿಕ್ಷುಕನಿಗೆ ತುಂಬ ಶಾಕ್ ಆಗತ್ತಂತೆ. ಇಲ್ಲ ಸೌಕರ್ಯ, ನಾನು ನಿಮಗೆ ಕೊಡಲ್ಲ, ನನ್ನ ಕಾಲು ಕೊಟ್ಟು ನಾನೇನು ಮಾಡಲಿ, ನಾನು ಹೇಗೆ ನಡೆದಾಗಲಿ, ಇಲ್ಲ ನನ್ನ ಕಿಡ್ನಿನೂ ನಿಮಗೆ ಕೊಡಲ್ಲ, ನಾನು ನಿಮಗೆ ಕಿಡ್ನಿ ಕೊಡೋದು, ನಾನು ಎಷ್ಟು ದಿವಸ ಬದುಕ್ತೀನೋ ನನಗೂ ಗೊತ್ತಿಲ್ಲ, ಹಂಗಾಗಿ ನಾನು ಯಾವುದೂ ಕೊಡಲ್ಲ ಅಂತ ಹೇಳ್ತಾನಂತೆ. ಆವಾಗ ಶ್ರೀಮಂತ ವ್ಯಕ್ತಿ ಮತ್ತೆ ಕೇಳ್ತಾನೆ, ಇಲ್ಲ ನಿಮಗೆಲ್ಲ ನೀನು ಅನುಭವಿಸ್ಬೋದು, ನಾನೆಲ್ಲ ಬಂಗ್ಲೆನ ಆಸ್ತಿನೂ ಅಲ್ವಾ, ತಗೋ ನಿಂದೆಲ್ಲ ಕೊಡಂತ. ಇಲ್ಲ ಕೊಡಲ್ಲ ಅಂತ ಒಪ್ಕೊತಾನಂತೆ. ಆವಾಗ ಶ್ರೀಮಂತ ವ್ಯಕ್ತಿ ಅವನಿಗೆ ಹೇಳ್ದಂತೆ, ನೋಡಿ, ಇಷ್ಟೇ ವ್ಯತ್ಯಾಸ, ನಿನ್ನ ಹತ್ರ ಇರೋದು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ನಿನ್ನ ಹತ್ರ ಇಲ್ಲ, ಹಾಗೇನಾ. ಮನುಷ್ಯನಿಗೆ ನನ್ನ ಹತ್ರ ಎಲ್ಲ ಇದೆ, ಆದರೆ ನನಗೆ ನಡೆದಾಡೋಕ್ಕೆ ಕಾಲಿಲ್ಲ, ಚೆನ್ನಾಗಿ ಜೀವನ ಮಾಡೋಕ್ಕೆ ಕಿಡ್ನಿ ಇಲ್ಲ. ನಿನ್ನ ಹತ್ರ ಎಲ್ಲ ಚೆನ್ನಾಗಿದೆ, ಆ ಹಣ ಎಲ್ಲ ಆಸ್ತಿಲ್ಲ. ದೇವರು ನಿನಗೊಂದು ರೀತಿ ವರ ಕೊಟ್ಟರೆ ದೇವರು ನನಗೆ ಒಂದು ರೀತಿ ವರ ಕೊಟ್ಟಿದ್ದಾನೆ, ಇದನ್ನು ಯಾವತ್ತೂ ನೀವು ದುರುಪಯೋಗ ಪಡಿಸ್ಕೋಬೇಡ ಅನ್ನೋದು ಒಂದು ಆತ ಹೇಳ್ಕೊಡ್ತಾನೆ. ಈ ಕಥೆ ಅರ್ಥನ ಅಂದರೆ ನಾವು ಇನ್ನೊಬ್ಬರು ನೋಡಿ ಯಾವತ್ತೂ ಅಸಹ್ಯ ಪಡ್ಬಾರ್ದು, ಯಾವತ್ತೂ ಕೊರಗಬಾರ್ದು. ದೇವರು ನಮಗೆ ಆದಂಥ ಒಂದು ವರ ಕೊಟ್ಟಿದ್ದರೆ ದೇವ್ರಿಗೆ ಇನ್ನೊಬ್ಬರಿಗೆ ಆದಂಥ ವರ ಕೊಟ್ಟಿರ್ತಾನೆ. ಥ್ಯಾಂಕ್ ಯು.